ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 3 ಕ್ರಿಪ್ಟೋ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಬಂತು ಅಂದರೆ ಆ್ಯಂಡ್ ಟೈಮ್. ಸೊ ಇದ್ರ ಬಗ್ಗೆ ವಿಡಿಯೋನ ಮಾಡಿ ಹತ್ತಿರ 1 ವರ್ಷ ಆಗಿತ್ತು. ಅದರ ನಂತರ ಯಾವ ಥರ ಅಪ್ಡೇಟ್ ಕೂಡ ಕೊಟ್ಟಿರಲಿಲ್ಲ. ಕಂಪ್ಲೀಟಾಗಿ ಪ್ರಾಜೆಕ್ಟು ಡೆಡ್ ಲೈಕ್ ಏನು ಅಷ್ಟೊಂದು ಡೆವಲಪ್ಮೆಂಟ್ ಕಾಣಿಸ್ತಾ ಇರಲಿಲ್ಲ. ಇವನ್ ಕೂಡ ಅಷ್ಟೊಂದೇನು ಡೆವಲಪ್ಮೆಂಟ್ ಇಲ್ಲ. ಬಟ್ ಅವ್ರ ಕಡೆಯಿಂದ ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಆ ಒಂದು ಅಪ್ಡೇಟ್ ಬಗ್ಗೆ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಅಪ್ಡೇಟ್ ಬಂತು ಅಂದರೆ ಡಬ್ಲ್ಯೂ ಕಾಯಿನ್. ಪ್ರತಿಯೊಬ್ಬರು ಕೂಡ 2.3 ಮಿಲಿಯನ್ ಟೋಕನ್ಸನ್ನು ಜಸ್ಟ್ 5 ಮಿನಿಟ್ಸಲ್ಲಿ ಅರ್ನಿಂಗನ್ನು ಮಾಡ್ಕೊಬೋದು. ಬಟ್ ಈ ಒಂದು ಅರ್ನಿಂಗನ್ನು ಮಾಡಬೇಕಂದ್ರೆ ಒಂದು ಟಾಸ್ಕ್ ಇದೆ, ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು. ಬಟ್ ಟಾಸ್ಕ್ ಬಂತು ಅಂದರೆ ಸ್ವಲ್ಪ ಟ್ರಿಕ್ಕಿ ಆಗಿದೆ. ಸೊ ಹೇಗೆ ಕಂಪ್ಲೀಟ್ ಮಾಡೋದು ಅದ್ರ ಬಗ್ಗೆ ಈ ಒಂದು ವಿಡಿಯೋ ಡಿಸ್ಕಸ್ಸನ್ನು ಮಾಡ್ತಾ ಇದ್ವಿ. ಆ್ಯಂಡ್ ಮೂರನೇ ಅಪ್ಡೇಟ್ ಬಂತು ಅಂದರೆ ಎಸ್ ಕಾಯಿನ್. ಇಲ್ಲ ನೋಡ್ತಾ ಇರ್ಬೋದು, ಟೋಟಲಾಗಿ 1.8 ಮಿಲಿಯನ್ ಫಾಲೋವರ್ಸ್ ಅಂತ ವೈಟ್ ಕಲರ್ ಎಸ್ ಕಾಯಿನ್ ಇದು. ಸೊ ಅವ್ರ ಕಡೆಯಿಂದ ಒಂದು ಹೊಸ ಟಾಸ್ಕನ್ನು ಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಒಂದು ಟಾಸ್ಕನ್ನು ಕಂಪ್ಲೀಟನ್ನು ಮಾಡ್ಕೊಳ್ಳಿ. ಮಾಡಿದ್ರೆ ಮಾಡ್ಬೋದು, ಮಾಡಿದ್ರಿಲ್ಲ. ಬಟ್ ಮಾಡಿಕೊಂಡ್ರೆ ನಮಗೆ ಎಕ್ಸ್ಟ್ರಾ ರಿವಾರ್ಡ್ ಸಿಗ್ತಾ ಇದೆ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮೊದಲನೇ ಅಪ್ಡೇಟ್ ಬಂತು ಅಂದರೆ ಆ್ಯಂಡ್ ಟೈಮ್. ಇಲ್ಲಿ ನೋಡ್ತಾ ಇರ್ಬೋದು 41.1K ಫಾಲೋವರ್ಸ್ ಇದ್ದಾರೆ. ಈ ಒಂದು ಪ್ರಾಜೆಕ್ಟ್ ಬಗ್ಗೆ ವಿಡಿಯೋ ಮಾಡಿ ಹತ್ತಿರ 1 ವರ್ಷ ಆಯಿತು. ಬಟ್ ಅದಾದ ನಂತರ ಯಾವುದೇ ಥರ ಡೆವಲಪ್ಮೆಂಟ್ ಕಾಣಿಸ್ತಾ ಇಲ್ಲ. ಆ್ಯಂಡ್ ಈವನ್ ಯಾವುದೇ ಥರ ಅಷ್ಟೊಂದು ಸ್ಟ್ರಾಂಗ್ ಆಗಿರೋಂಥ ಪ್ರಾಜೆಕ್ಟು ಬ್ಯಾಕ್ ಕೂಡ ಮಾಡ್ತಾ ಇಲ್ಲ. ಇನ್ವೆಸ್ಟ್ಮೆಂಟ್ ಬಗ್ಗೆ ಚೆಕ್ ಮಾಡಿದ್ರೆ ಅದ್ರ ಬಗ್ಗೆ ಯಾವ ಥರ ಅಪ್ಡೇಟ್ ಕೂಡ ಇಲ್ಲ. ಬಟ್ ಇವ್ರ ಕಡೆಯಿಂದ ಒಂದು ಅಫಿಷಿಯಲಾಗಿ ಅನೌನ್ಸನ್ನು ಮಾಡಿದ್ದಾರೆ, ಟೋಕನ್ ಸ್ವಾಪ್ ಸೀಸನ್ 1 ಅಂದ್ಬಿಟ್ಟು. ಸೊ ಟೋಕನ್ ಸ್ವಾಪನ್ನು ಮಾಡಬೇಕಂದ್ರೆ ನಮ್ಮ ಒಂದು KYCನ ಚೆಕ್ ಮಾಡ್ಕೊಬೇಕಂದ್ಬಿಟ್ಟು. ಈ ಒಂದು KYCನ ಚೆಕ್ ಮಾಡ್ಕೊಬೇಕಂದ್ರೆ ಫಸ್ಟು ನಮ್ಮ ಹತ್ರ ಇರೋಂಥ ಅಪ್ಲಿಕೇಶನ್ನ ಅನ್ಇನ್ಸ್ಟಾಲ್ ಮಾಡಬೇಕು. ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನ್ನ ನಿಮಗೆ ಲಿಂಕನ್ನು ಕೊಟ್ಟಿದ್ದೀನಿ, ಹೊಸದಾದಂಥ ಅಪ್ಲಿಕೇಶನ್. ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊತೀರಾ. ಲಾಸ್ಟ್ ಟೈಮ್ ಯಾವ ಒಂದು ಇಮೇಲ್ನ ಕೊಟ್ಟಿದ್ದೀರಾ ಅದೇ ಒಂದು ಇಮೇಲ್ನ ಕೊಟ್ಬಿಟ್ಟು ಲಾಗಿನ್ನ ಮಾಡ್ಕೊತೀರಾ. ನಿಮ್ಮ ಹತ್ರ ಬ್ಯಾಲೆನ್ಸ್ ಎಷ್ಟಿದೆ ಪ್ರತಿಯೊಂದು ಕೂಡ ಶೋ ಆಗ್ತಾ ಇರುತ್ತೆ. ನನ್ನ ಹತ್ರ ಅಷ್ಟೊಂದಿಲ್ಲ, ಏನಕ್ಕೆ ಅಷ್ಟೊಂದು ಆ್ಯಕ್ಟಿವ್ ಇರಲಿಲ್ಲ. ಒಂದು ಪ್ರಾಜೆಕ್ಟ್ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ರ ಕಾರಣದಿಂದ ಅಷ್ಟೊಂದೇನು ಆ್ಯಕ್ಟಿವ್ ಇರಲಿಲ್ಲ. ಸೊ ಅದರಿಂದ ನನ್ನ ಹತ್ರ 9900 ಟೋಕನ್ಸ್ ಇದೆ ಅಷ್ಟೇ. ಮೇಲ್ಗಡೆ ಚೆಕ್ ಯುವರ್ KYC ಸ್ಕೋರ್ ಅಂತ ಆಪ್ಷನ್ ಕಾಣಿಸ್ತೈತೆ ಗೊತ್ತಾ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ, ಒಂದು ಹೊಸದಾದಂಥ ವೆಬ್ಸೈಟ್ಗೆ ರಿಲೇಟ್ ಆಗುತ್ತೆ. ಮತ್ತು ಇಲ್ಲಿ ಕೆಳಗಡೆ ನಿಮಗೆ ಕಂಟಿನ್ಯೂ ಗೂಗಲ್ ಅಕೌಂಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಲಾಸ್ಟ್ ಟೈಮ್ ಯಾವ ಒಂದು ಅಕೌಂಟನ್ನು ಕೊಟ್ಟಿದ್ರೆ ಅಂದರೆ ಈ ಒಂದು ಅಪ್ಲಿಕೇಶನ್ ಯಾವ ಒಂದು ಅಕೌಂಟನ್ನು ಕೊಟ್ಟಿದ್ರೆ ಅದೇ ಒಂದು ಅಕೌಂಟನ್ನು ಕೊಟ್ಬಿಟ್ಟು ಲಾಗಿನ್ನ ಮಾಡ್ಕೊತೀರಾ. ಆ್ಯಂಡ್ ಇಲ್ಲೇ ನೋಡ್ತಾ ಇರ್ಬೋದು KYC ಸ್ಕೋರ್ ಅಂದ್ಬಿಟ್ಟು 1268 ಇದೆ. ಮ್ಯಾಕ್ಸಿಮಮ್ ಅಂದರೆ 1000, ಅದಕ್ಕಿಂತ ಹೆಚ್ಚೇ ಇದೆ ನನ್ನ ಹತ್ರ. ಸೊ ನಿಮ್ಮ ಹತ್ರ 1000 ತಂದರೂ ಯಾವುದೇ ಥರ ತೊಂದರೆ ಇಲ್ಲ. ಈ ಒಂದು KYC ಸ್ಕೋರ್ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ ನಿಮ್ಮ ಹತ್ರ 1 ಪಾಯಿಂಟ್ ಇತ್ತು ಅಂದರೆ ನಿಮಗೆ 0.1% ಟೋಕನ್ ರೇಷಿಯೋ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಹತ್ರ ಒಂದು 100 ಟೋಕನ್ಸ್ ಇತ್ತು ಅಂದರೆ ಅದರಲ್ಲಿ ನಿಮ್ಮ ಹತ್ರ 1 ಸ್ಕೋರ್ ಇತ್ತು ಅಂದರೆ 0.1 ಟೋಕನ್ ಬರುತ್ತೆ. ಇನ್ ಕೇಸ್ ನೀವು 10 ಸ್ಕೋರ್ ಇತ್ತು ಅಂದರೆ 1 ಟೋಕನ್ ಬರುತ್ತೆ. ಇನ್ ಕೇಸ್ 100 ಸ್ಕೋರ್ ಇತ್ತು ಅಂದರೆ 10 ಟೋಕನ್ ಬರುತ್ತೆ. ಇದೇ ರೀತಿ ನಿಮಗೆ ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ 1000 ಸ್ಕೋರ್ ಇತ್ತು, KYC ಸ್ಕೋರ್ ಇತ್ತು ಅಂದರೆ 100 ಪಾಯಿಂಟ್ಸ್ ನಿಮಗೆ ಅಲೋಕೇಟ್ ಆಗಿದ್ರೆ 100 ಪಾಯಿಂಟ್ಸ್ ಕೂಡ 100 ಪಾಯಿಂಟ್ಸಾಗಿ ಕನ್ವರ್ಟ್ ಆಗುತ್ತೆ. ಸೊ ಇಷ್ಟೇ KYC ಆ್ಯಕ್ಚುಲಿ ಬೇಕಾಗಿರೋದು. ಇದನ್ನು ಬಿಟ್ಟರೆ ಒಂದು ಟೋಕನ್ ಯಾವಾಗ ಲಿಸ್ಟಿಂಗ್ ಆಗುತ್ತೆ ಅಥವಾ ಎಷ್ಟು ಟೋಕನ್ ಕೊಡ್ತಾರೆ ಇದ್ರ ಬಗ್ಗೆ ಯಾವ ಥರ ಅಪ್ಡೇಟ್ ಕೂಡ ಕೊಟ್ಟಿಲ್ಲ. ಸದ್ಯಕ್ಕೆ ನಿಮ್ಮ ಒಂದು KYC ಸ್ಕೋರ್ನ ಚೆಕ್ ಮಾಡಿ ಅಂತ ಹೇಳಿದರೆ ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದೇ ಥರ ಅಪ್ಡೇಟ್ ಕೂಡ ಇಲ್ಲ. ಆ್ಯಂಡ್ ಈವನ್ ಇನ್ನೂ ಕೂಡ ನಾನು ಹೇಳ್ತೀನಿ, ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಅಷ್ಟೊಂದೇನು ಹೆವಿಯಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗ್ಬೇಡಿ ಅಥವಾ ಹೆವಿಯಾಗಿ ನಂಬೋಕ್ಕೆ ಹೋಗಬೇಡಿ. ನಂಬಬೇಕಂದ್ರೆ ಒಂದು ಏನೋ ಅಂತಾರಲ್ಲ, ಅದು ಮರ್ತೋಯ್ತು ವರ್ಡ್ ಇರ್ರಿ. ಸೊ ಅದನ್ನು ಹಿಡ್ಕೊಳ್ಳೋಕೆ ಹೋಗಬೇಡಿ. ಜಸ್ಟ್ ಈ ಒಂದು KYCನ ಸ್ಕೋರ್ನ ಚೆಕ್ ಮಾಡಿ. ಆ್ಯಂಡ್ ಈ ಒಂದು ಟೋಕನ್ ಲಿಸ್ಟಿಂಗ್ ಆಗುತ್ತಾ ಆಗೋದಿಲ್ಲ ಅದು ಕೂಡ ಕನ್ಫರ್ಮ್ ಇಲ್ಲ. 50-50 ಆಗ್ಬೋದು, ಆಗದೇನೂ ಇರ್ಬೋದು. ಸದ್ಯಕ್ಕೆ ಆ್ಯಂಡ್ ಟೈಮ್ ಬಗ್ಗೆ ಇರುವಂತಹ ಅಪ್ಡೇಟ್ ಇಷ್ಟೇ. ಆ್ಯಂಡ್ ಸೆಕೆಂಡ್ ಅಪ್ಡೇಟ್ ಬಂತು ಅಂದರೆ ಡಬ್ಲ್ಯೂ ಕಾಯಿನ್. ಇಲ್ಲ ನೋಡ್ತಾ ಇರ್ಬೋದು, ಟೋಟಲಾಗಿ 2.1 ಮಿಲಿಯನ್ ಫಾಲೋವರ್ಸ್ ಇರುವಂಥ ಒಂದು ಪ್ರಾಜೆಕ್ಟ್ ತುಂಬಾ ಟ್ರಸ್ಟೆಡ್ ಆಗಿದೆ. ರೀಸೆಂಟಾಗಿ ಟ್ರಸ್ಟ್ ವಾಲೆಟ್ ಜೊತೆ ಪಾರ್ಟ್ನರ್ಶಿಪ್ಪನ್ನು ಮಾಡಿಕೊಂಡ್ರು. ಅವ್ರ ಜೊತೆಯಿಂದ ಒಂದು ಏನೋ ಸಮಥಿಂಗ್ ಇತ್ತು, ಒಂದು ನಿಮಿಷ, ಪ್ರೀ ಲಿಸ್ಟಿಂಗ್ ಏರ್ ಡ್ರಾಪ್ ಕೂಡ ನಡೆಸಿದ್ರು. ಸೊ ಅದು ಕೂಡ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಸೊ ಯಾರೆಲ್ಲ ಜಾಯ್ನ್ ಆಗಿದ್ರೆ ಅವ್ರಿಗೆ ನಿಮ್ಮ ಟೋಕನ್ಸ್ ಏನಿರುತ್ತೆ ಅದು ನಿಮಗೂ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಏನಿಲ್ಲ. ಅನೌನ್ಸ್ಮೆಂಟ್ ಮಾಡಿದಾಗ ನಾನು ಅದನ್ನು ಕೂಡ ಅಪ್ಡೇಟನ್ನು ಮಾಡ್ತೇನೆ. ಡಬ್ಲ್ಯೂ ಕಾಯಿನ್ಗೆ ಇನ್ನೂ ಕೂಡ ಜಾಯ್ನ್ ಆಗಿಲ್ಲ ಅಂದರೆ ಇನ್ನೂ ಕೂಡ ನಿಮಗೆ ಟೈಮ್ ಇದೆ. ಪ್ರತಿಯೊಬ್ಬರು ಕೂಡ ಡಬ್ಲ್ಯೂ ಕಾಯಿನ್ಗೆ ಜಾಯ್ನ್ ಆಗಿ ಮಿಸ್ ಮಾಡ್ಕೊಬೇಡಿ. ಫಸ್ಟ್ ಏನು ಮಾಡ್ತೀರಾ, ನಿಮಗೊಂದು ಆಪ್ಷನ್ ಕಾಣಿಸ್ತೈತೆ ಗೊತ್ತಾ, ಏಕೆಲ್ಲಿ ಬೂಸ್ಟ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ ಗೊತ್ತಾ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಪಕ್ಕದಲ್ಲಿ ನಿಮಗೆ ಡಬ್ಲ್ಯೂ ಸ್ಕಿನ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಹಾಗೆ ಕೆಳಗಡೆ ಸ್ವೈಪ್ ಮಾಡ್ಕೊಬೋದು ಅಂದರೆ ಕೆಳಗಡೆ ನಿಮಗೆ RUNE ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ. 543K ಟೋಕನ್ಸನ್ನು ಕೊಟ್ಬಿಟ್ಟು ಪರ್ಚೇಸ್ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ತೀರಾ, ಬೈಯನ್ನು ಕ್ಲಿಕ್ ಮಾಡ್ಕೊತೀರಾ, ಸಕ್ಸಸ್ಫುಲಿ ಬೈ ಆಗುತ್ತೆ. ಹಾಗೆ ಒಂದು ಕ್ವೆಸ್ಟ್ ಕೂಡ ಓಪನ್ ಆಗುತ್ತೆ. ಸ್ಟಾರ್ಟ್ ಕ್ವೆಸ್ಟ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲಿ ನಿಮಗೆ ಈ ರೀತಿ ಸ್ಟೋನ್ಸ್ ಬಂತು ಅಂದರೆ ಬೇರೆ ಬೇರೆ ಕಡೆ ಬೇರೆ ಆಪ್ಷನ್ಗಳಲ್ಲಿ ನಿಮಗೆ ಸ್ಟೋನ್ ಎಲ್ಲ ಕಾಣಿಸ್ತಾ ಇರುತ್ತೆ. ಟೋಟಲಾಗಿ 4 ರಿಂದ 5 ಸ್ಟೋನ್ ಇರುತ್ತೆ. ಅಷ್ಟನ್ನು ಕೂಡ ಕಲೆಕ್ಟ್ ಮಾಡೋದ್ರಿಂದ ಟೋಟಲಾಗಿ ನಿಮಗೆ 2.6 ಮಿಲಿಯನ್ ಟೋಕನ್ಸ್ ಆ್ಯಡ್ ಆಗ್ತದೆ. ಸೊ ಈಗ ಫಸ್ಟ್ ಸ್ಟೋನ್ ಬಂತು ಅಂದರೆ ಮೇಲ್ಗಡೆ ವ್ಯಾಲೆಟ್ ಆಪ್ಷನ್ ಕಾಣಿಸ್ತೈತೆ ಗೊತ್ತಾ, ಇಲ್ಲಿ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತೈತೆ ಸ್ಟೋನ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ
ರೂನ್ ಫೌಂಡ್ ಅಂತ ಬರುತ್ತೆ, ಒಂದು ಸ್ಟೋನನ್ನು ಈಗ ಸಕ್ಸಸ್ಫುಲಿ ಕ್ಲೈಮ್ ಮಾಡಿದ್ದೀವಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊತೀರಿ. ಇವಾಗ ಸಕ್ಸಸ್ಫುಲಿ ಒಂದು ಸ್ಟೋನ್ ನಮಗೆ ಸಿಕ್ತು. ಇವಾಗ ಎರಡನೇ ಸ್ಟೋನನ್ನು ಸೆಲೆಕ್ಟ್ ಮಾಡಬೇಕು. ಜಸ್ಟ್ ಏನು ಮಾಡ್ತೀರ, ನಿಮಗೆ ಟಾಸ್ಕ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಟಾಸ್ಕಲ್ಲಿ ನಿಮಗೆ ಎರಡನೇ ಸ್ಟೋನ್ ಕೂಡ ಸಿಗುತ್ತೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ, ಎರಡನೇ ಸ್ಟೋನ್ ಕೂಡ ಸಿಗುತ್ತೆ. ಕಂಟಿನ್ಯೂ ಕ್ಲಿಕ್ ಮಾಡ್ಕೊತೀರಾ. ಮತ್ತು ನಿಮಗೆ ಸ್ಟಾರ್ಟ್ಸ್ ಅಂತ ಐತಿಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ ಮೂರನೇ ಸ್ಟೋನ್ಗೆ. ಸೊ ಕೆಳಗಡೆ ನಿಮಗೆ ಆಪ್ಷನ್ ಕಾಣಿಸ್ತೈತೆ ಸ್ಟೋನ್ದು, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮೂರನೇ ಸ್ಟೋನ್ ಕೂಡ ಸಕ್ಸಸ್ಫುಲಿ ಸಿಗುತ್ತೆ. ಹಾಗೆ ನಾಲ್ಕನೇ ಸ್ಟೋನ್ ಬಂತು ಅಂದರೆ ಮತ್ತೆ ನೀವು ಬೂಸ್ಟ್ ಆಪ್ಷನ್ಗೆ ಬರ್ತೀರಾ. ಓಕೆ ಎಸ್, ಬೂಸ್ಟ್ ಆಪ್ಷನ್ಗೆ ಬರ್ತೀರಾ. ಬೂಸ್ಟ್ ಆಪ್ಷನ್ ನಿಮಗೆ ಚಾರ್ಜರ್ ಪಕ್ಕದಲ್ಲಿ ಅಥವಾ ನಿಮಗೆ ಮ್ಯಾಕ್ಸಿಮೈಸರ್ ಪಕ್ಕದಲ್ಲಿ ಈ ರೀತಿ ಸ್ಟೋನ್ ಆಪ್ಷನ್ ಕೂಡ ಕಾಣಿಸ್ತಾ ಇದೆ. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಾಲ್ಕನೇ ಸ್ಟೋನ್ ಕೂಡ ಸಕ್ಸಸ್ಫುಲಿ ಕ್ಲೈಮ್ ಆಗುತ್ತೆ. ಟೋಟಲಾಗಿ 4 ಸ್ಟೋನ್ ಹೇಳಿದರು. 4 ಸ್ಟೋನ್ ಕೂಡ ಇವಾಗ ಸಕ್ಸಸ್ಫುಲಿ ಹುಡುಕಿದ್ದೀವಿ. ಆ್ಯಂಡ್ ಕೆಳಗಡೆ ನಿಮಗೆ ಕ್ಲೈಮ್ ರಿವಾರ್ಡ್ ಅಂತ ಐತಲ್ಲ ಅದನ್ನು ಕ್ಲಿಕ್ ಮಾಡ್ತು ಅಂದರೆ 2.2 ಮಿಲಿಯನ್ ಟೋಕನ್ಸ್ ನಿಮಗೆ ಸಕ್ಸಸ್ಫುಲಿ ಆ್ಯಡ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 4 ಮಿಲಿಯನ್ ಟೋಕನ್ಸ್ ಇತ್ತು, ಅದನ್ನು ಕ್ಲೈಮ್ ಮಾಡಿದ ನಂತರ 6 ಮಿಲಿಯನ್ ಟೋಕನ್ ಆಗಿ ಕನ್ವರ್ಟ್ ಆಯಿತು. ಸೊ ಪ್ರತಿಯೊಬ್ಬರು ಕೂಡ ಒಂದು ಟಾಸ್ಕನ್ನು ಮಾಡ್ಕೊಳ್ಳಿ. ಟೋಟಲಾಗಿ 2 ಮಿಲಿಯನ್ ಟೋಕನ್ಸನ್ನು ಕೊಡ್ತಾ ಇದ್ದಾರೆ, ಅಂದರೆ ಹೆವಿ ಟೋಕನ್ಸನ್ನು ಕೊಡ್ತಾ ಇದ್ದಾರೆ. ಸೊ ಅದರಿಂದ ಈ ಒಂದು ಟಾಸ್ಕನ್ನು ಕಂಪ್ಲೀಟನ್ನು ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸನ್ನು ಯೂಸ್ ಮಾಡ್ತಾ ಅಂತಂದ್ರೆ ಅವರು ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ 2 ಮಿಲಿಯನ್ ಟೋಕನ್ಸನ್ನು ಕ್ಲೈಮ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲ್ ಅಪ್ಡೇಟ್ ಬಂತು ಅಂದರೆ ಎಸ್ ಕಾಯಿನ್ ಬಂತು ಅಂದರೆ ಇದು 2 ಎಸ್ ಕಾಯಿನ್ಗಳಿದೆ. ಒಂದು ಯೆಲ್ಲೋ ಕಲರ್ ಎಸ್ ಕಾಯಿನು, ಲೈಕ್ ಗೋಲ್ಡ್ ಕಲರ್ ಎಸ್ ಕಾಯಿನು. ಇದನ್ನು ಬಿಟ್ಟರೆ ಇನ್ನು ನಿಮಗೆ ವೈಟ್ ಕಲರ್ ಎಸ್ ಕಾಯಿನ್. ಗೋಲ್ಡ್ ಕಲರ್ ಎಸ್ ಕಾಯಿನ್ ಬಂತು ಅಂದರೆ ಅದು ತುಂಬಾ ಚೆನ್ನಾಗಿದೆ. ಟೋನರ್ ಅಫಿಷಿಯಲ್ಗೆ ಒಂದ್ಸಲ ಮಾಡಿದ್ದಾರೆ. ಆ್ಯಂಡ್ ಎಸ್ ಕಾಯಿನ್ ಅವರು ಕೂಡ ಅಷ್ಟೇ, ಕ್ಯಾಟಿಸನ್ ಇರ್ಬೋದು ಅಥವಾ ಬಿಟ್ಗೆಟ್ ಇರ್ಬೋದು, ಈ ರೀತಿ ಕೆಲವೊಂದು ಪ್ರಾಜೆಕ್ಟ್ಗಳು ಕೂಡ ಅನೌನ್ಸನ್ನು ಮಾಡಿದ್ದಾರೆ. ಎರಡೂ ಕೂಡ ಒಂದು ಫೇಕು ಒಂದು ರಿಯಲ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಏನಕ್ಕೆ ಎರಡೂ ಪ್ರಾಜೆಕ್ಟ್ ಕೂಡ ಚೆನ್ನಾಗಿದೆ, ಎರಡೂ ಪ್ರಾಜೆಕ್ಟ್ ಕೂಡ ಚೆನ್ನಾಗಿ ನಡೀತಾ ಇದೆ. ಬಟ್ ಕಂಪೇರನ್ನು ಮಾಡ್ತು ಅಂದರೆ ಗೋಲ್ಡ್ ಕಾಯಿನ್ ಎಸ್ ಕಾಯಿನ್ ಸ್ವಲ್ಪ ಮೇಲಿದೆ, ಈ ಒಂದು ಯೆಲ್ಲೋ ಕಲರ್ ಎಸ್ ಕಾಯಿನ್ ಸ್ವಲ್ಪ ಕೆಳಗಡೆ ಇದೆ. ಯಾವುದಕ್ಕೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಸಪೋರ್ಟ್ಗೆ ಕಂಪೇರ್ ಮಾಡಿದ್ರೆ, ಬಟ್ ಇದು ಕೂಡ ಸಪೋರ್ಟ್ ಇದೆ, ಅದರಿಂದ ಇದನ್ನು ಕೂಡ ಮಾಡ್ಕೊಳ್ಳಿ. ಫಸ್ಟ್ ಏನು ಮಾಡ್ತೀರಾ, ಎಸ್ ಕಾಯಿನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಆಲ್ರೆಡಿ ಯೂಸ್ ಮಾಡ್ತಾ ಇರೋರು ಇಲ್ಲಿ ನಿಮಗೆ ಜಾಯಿನ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ. ಟೋಟಲಾಗಿ $30,000 ಅಷ್ಟು ಗಿವ್ನ ಕೊಡ್ತಾಯಿದ್ರು. ಜಾಯಿನ್ ನಾವು ಕ್ಲಿಕ್ ಮಾಡ್ಕೊತೀರಾ. ಇನ್ ಕೇಸ್ ಆ ಒಂದು ಆಪ್ಷನ್ ಬರಲಿಲ್ಲ ಅಂದರೆ ಕೆಳಗಡೆ ನಿಮ್ಗೆ ಅರ್ನ್ ಅಂತ ಆಪ್ಷನ್ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲೇ ನೋಡ್ತಾ ಇರ್ಬೋದು ಕನೆಕ್ಟ್ ಯುವರ್ ಬಿಟ್ಗೆಟ್ ವ್ಯಾಲೆಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಸೊ ಕ್ರೋಮ್ ಅಂತ ಬರುತ್ತೆ, ಬಿಟ್ಗೆಟ್ ವ್ಯಾಲೆಟ್ ಅಂತ ಬರುತ್ತೆ. ಬಿಟ್ಗೆಟ್ ವ್ಯಾಲೆಟ್ ಸೆಲೆಕ್ಟ್ ಮಾಡ್ಕೊತೀರಾ. ಮತ್ತು ಈ ಒಂದು ಟಾಸ್ಕನ್ನು ಮಾಡಬೇಕಂದ್ರೆ ನಿಮ್ಮ ಹತ್ರ ಬಿಟ್ಗೆಟ್ ವ್ಯಾಲೆಟ್ ಇರಲೇಬೇಕು. ಬಿಟ್ಗೆಟ್ ವ್ಯಾಲೆಟ್ ಇಲ್ಲ ಅಂದರೆ ಒಂದು ಟಾಸ್ಕ್ ಆಗೋದಿಲ್ಲ. ಸೊ ಅದರಿಂದ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಪ್ರತಿಯೊಬ್ಬರು ಕೂಡ ಬಿಟ್ಗೆಟ್ ಅಂತ ಸರ್ಚ್ ಮಾಡಿಬಿಟ್ಟು ಬಿಟ್ಗೆಟ್ ಎಕ್ಸ್ಚೇಂಜ್ ಇದೆ, ಬಿಟ್ಗೆಟ್ ವ್ಯಾಲೆಟನ್ನು ಇನ್ಸ್ಟಾಲ್ ಮಾಡ್ಕೊತಾರೆ. ವ್ಯಾಲೆಟನ್ನು ಇನ್ಸ್ಟಾಲ್ ಮಾಡ್ಕೊಂಡು ವ್ಯಾಲೆಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಒಂದು. ಸೊ ಬಿಟ್ಗೆಟಿಗೆ ರಿಡೈರೆಕ್ಟ್ ಆಗುತ್ತೆ. ಕೆಳಗಡೆ ನಿಮಗೆ ಅಪ್ರೂವ್ ಅಂತ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಸಕ್ಸಸ್ಫುಲಿ ಅಪ್ರೂವ್ ಕೂಡ ಆಗುತ್ತೆ. ರಿಟರ್ನ್ ಟು ವೆಬ್ಸೈಟ್ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲೇ ನೋಡ್ತಾ ಇರ್ಬೋದು ಕನೆಕ್ಟ್ ಯುವರ್ ಬಿಟ್ಗೆಟ್ ವ್ಯಾಲೆಟಲ್ಲಿ ನನ್ನ ಒಂದು ವ್ಯಾಲೆಟ್ ಅಡ್ರೆಸ್ ಕೂಡ ಸಕ್ಸಸ್ಫುಲಿ ಶೋ ಆಗ್ತಾ ಇದೆ. ಸೊ ಇಷ್ಟನ್ನು ಮಾಡೋದ್ರಿಂದ ನಮ್ಮ ಒಂದು ವ್ಯಾಲೆಟ್ ಕೂಡ ಕನೆಕ್ಟ್ ಮಾಡ್ಕೊತೀವಿ. ಸೊ ಇಷ್ಟನ್ನು ಮಾಡೋದ್ರಿಂದ ಏನು ಸಿಗುತ್ತೆ ಅಂದರೆ $30,000 ಕೊಡ್ತೀವಿ ಅಂತ ಹೇಳಿದ್ರೆ, ಬಟ್ ಒಬ್ಬರಿಗೆ ಕೊಡೋದಿಲ್ಲ, ಎಷ್ಟು ಜನ ಮಾಡ್ತಾರೆ ಅಷ್ಟೇ ಡಿವೈಡನ್ನು ಮಾಡ್ತಾರೆ. ಅದರ ಜೊತೆ 5 lakhs ಈ ಒಂದು ಎಸ್ ಕಾಯಿನನ್ನು ಕೂಡ ಕೊಡ್ತಾ ಇದ್ದಾರೆ. ಯಾರೆಲ್ಲ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ 5 lakh 0.5 ಮಿಲಿಯನ್ ಟೋಕನ್ಸನ್ನು ಕೊಡ್ತಾ ಇದ್ದಾರೆ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಆ ಒಂದು ರಿವಾರ್ಡ್ಸ್ ಕೂಡ ಸಿಗುತ್ತೆ, ಈ ಒಂದು ರಿವಾರ್ಡ್ ಸಿಗುತ್ತೆ. ಆ್ಯಂಡ್ ಮೇ ಬಿ ಮುಂದೆ ಈ ಒಂದು ಏರ್ ಡ್ರಾಪ್ಗೆ ಎಲಿಜಿಬಲ್ ಆಗಿರಬೇಕು ಅಂದರೆ ವ್ಯಾಲೆಟನ್ನು ಕನೆಕ್ಟ್ ಮಾಡಿರಬೇಕು ಅಂತ ಆಪ್ಷನ್ ಏನು ಬರಬಾರ್ದು ಅಲ್ವಾ. ಸೊ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ ಡಿಸ್ಟರ್ಬ್ ಮಾಡಬಾರ್ದು ನಮ್ಮನ್ನ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ಯಾವ ಥರ ಫೀಸ್ ಏನೂ ಕೊಡೋದಿಲ್ಲ, ಅದ್ರ ಅಮೌಂಟ್ ಕೂಡ ಕಟ್ ಆಗೋದಿಲ್ಲ, ಫ್ರೀಯಾಗಿ ಮಾಡ್ತಾ ಇರೋದು. ಸೊ ಇದು ಬಂತು ಅಂದರೆ ಎಸ್ ಕಾಯಿನ್, ವೈಟ್ ಕಲರ್ ಎಸ್ ಕಾಯಿನ್ ಬಗ್ಗೆ ಇರುವಂತಹ ಅಪ್ಡೇಟ್. ಆ್ಯಂಡ್ ಈ ಒಂದು ಟೋಕನ್ ಲಿಸ್ಟಿಂಗ್ ಅದು ಇದು ಯಾವ ಥರ ಅಪ್ಡೇಟ್ ಇಲ್ಲ. ಅಪ್ಡೇಟ್ ಬಂದರೆ ಖಂಡಿತವಾಗೂ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಎಸ್ ಕಾಯಿನ್ ಇರ್ಬೋದು ಅಥವಾ ಆ್ಯಂಡ್ ಟೈಮ್ ಇರ್ಬೋದು ಅಥವಾ ಡಬ್ಲ್ಯೂ ಕಾಯಿನ್ ಇರ್ಬೋದು, 3 ಅಪ್ಡೇಟ್ ಇಷ್ಟೇ. ಈ ಒಂದು ಅಪ್ಲಿಕೇಶನ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಯೂಸ್ ಮಾಡ್ತಾಯಿತ್ತು ಅಂದರೆ ಅವರು ಕೂಡ ಒಂದು ವೀಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನದಲ್ಲಿ ಸಿಗೇ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಬರ್ತೀನಿ. ಸೊ ಅಷ್ಟೇ. ಬೈ ಬೈ ಗೈಸ್, ಟೇಕ್ ಕೇರ್.